ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ನಮಗೆಲ್ಲರಿಗೂ ತಿಳಿದಿರುವಂತೆ ಜನವರಿ 1 ಕೇವಲ ಕ್ಯಾಲೆಂಡರ್ ವರ್ಷದ ಆರಂಭ. ಆದರೆ ನಿಜವಾದ ಹೊಸ ವರ್ಷ ಆರಂಭವಾಗುವುದು ನಮ್ಮ ಸಂಪ್ರದಾಯದ ಹಬ್ಬ ಯುಗಾದಿಯಿಂದ. ಈ ವರ್ಷ ಅಂದರೆ 2026ರ ಮಾರ್ಚ್ 19 ಗುರುವಾರದಂದು ಶ್ರೀ ಪರಭವನಾಮ ಸಂವತ್ಸರ ಆರಂಭವಾಗುತ್ತಿದೆ. ಅಂದಿನಿಂದ 2027ರ ಏಪ್ರಿಲ್ 6ರವರೆಗೆ ಗ್ರಹಗತಿಗಳ ಬದಲಾವಣೆಯಿಂದ 12 ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ, ವಿಶೇಷವಾಗಿ ಮೇಷ ರಾಶಿಯವರ ಭವಿಷ್ಯ ಹೇಗಿರಲಿದೆ ತಿಳಿಯೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜೀವನದ ಏಳಿಗೆಯಲ್ಲಿ ಗುರುಗ್ರಹದ ಪಾತ್ರ ಬಹಳ ದೊಡ್ಡದು. ಗುರುಗ್ರಹವು ನಮಗೆ ಉತ್ತಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಕರುಣಿಸುತ್ತದೆ. ವಿವಾಹ ಭಾಗ್ಯ ಮತ್ತು ಸಂತಾನ ಪ್ರಾಪ್ತಿಗೆ ಕಾರಣವಾಗುತ್ತೆ. ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಹಾಗೂ ಸಮಾಜದಲ್ಲಿ ಗೌರವ ಪ್ರತಿಷ್ಠೆಯನ್ನು ತಂದುಕೊಡುತ್ತದೆ. ಆದರೆ ಈ ವರ್ಷ ಶನಿ ಮತ್ತು ಕೇತುವಿನ ಪ್ರಭಾವದಿಂದಾಗಿ ಕೆಲವು ರಾಶಿಗಳಿಗೆ ಮಿಶ್ರ ಫಲಗಳು ದೊರೆಯಲಿವೆ. ವಿಶೇಷವಾಗಿ ಮೇ ತಿಂಗಳ 31ರ ನಂತರ ಕೆಲವು ರಾಶಿಗಳಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಹಾಗಾದರೆ ಮೇಷ ರಾಶಿಯವರಿಗೆ ಈ ವರ್ಷ ಹೇಗಿದೆ ತಿಳಿಯೋಣ ಬನ್ನಿ. ಗ್ರಹಗತಿಗಳು. ಈ ವೇಳೆ ಗ್ರಹಗತಿಗಳು ಹೇಗಿದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಿ. 12 ರಾಶಿಗಳಲ್ಲಿ ಮೊದಲನೆಯದಾದ ಮೇಷರಾಶಿಯವರಿಗೆ ಈ ಯುಗಾದಿ ಹಬ್ಬ ಹೊಸ ಭರವಸೆಯನ್ನು ತರಲಿದೆ. ಮೇಷರಾಶಿಯವರಿಗೆ ಸಂಪತ್ತು ಮತ್ತು ಲಾಭದ ಅಧಿಪತಿಯಾದ ಶನಿ ಮಹಾತ್ಮನು ಈಗ ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ. ಇದರಿಂದ ಆರ್ಥಿಕ ಲಾಭವನ್ನು ಪಡೆಯಲು ನೀವು ಈ ವರ್ಷ ಎಂದಿಗಿಂತಲೂ ಹೆಚ್ಚು ಕಷ್ಟಪಡಬೇಕಾಗುತ್ತದೆ. ಸುಲಭವಾಗಿ ಹಣ ಕೈ ಸೇರುವುದಿಲ್ಲ, ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ಶನಿದೇವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದರೂ ಅಂತಿಮವಾಗಿ ನಿಮಗೆ ಫಲ ಒದಗಿಸುತ್ತಾರೆ. ಒಂದು ವೇಳೆ ಶನಿಯ ಪ್ರಭಾವವಿದ್ದರೂ ಮತ್ತೊಂದೆಡೆ ಗುರುಗ್ರಹದ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗಲಿದೆ. ಗುರುವಿನ ಕೃಪೆಯಿಂದಾಗಿ ಈ ವರ್ಷ ವಿವಿಧ ಮೂಲಗಳಿಂದ ಆದಾಯ ಹರಿದು ಬರಲಿದೆ. ಒಟ್ಟಾರೆ ಗುರುವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಕುಸಿಯದಂತೆ ಕಾಪಾಡುತ್ತಾನೆ. ಇನ್ನು ರಾಹು ಗ್ರಹದ ಬಗ್ಗೆ ಹೇಳಬೇಕೆಂದರೆ ಈ ವರ್ಷ ರಾಹು ನಿಮಗೆ ಅತ್ಯಂತ ಶುಭ ಫಲಗಳನ್ನು ನೀಡುತ್ತಿದ್ದಾನೆ. ರಾಹುವಿನ ಪ್ರಭಾವದಿಂದಾಗಿ ಅನಿರೀಕ್ಷಿತ ಧನಲಾಭವಾಗಬಹುದು. ಆದರೆ ಈ ವರ್ಷ ಆದಾಯ ಎಷ್ಟು ಹೆಚ್ಚಾಗುತ್ತದೆಯೋ ಅಷ್ಟೇ ವೇಗವಾಗಿ ಖರ್ಚುಗಳು ಕೂಡ ನಿಮ್ಮ ಮುಂದೆ ಬಂದು ನಿಲ್ಲುತ್ತವೆ. ಅಂದರೆ ಆದಾಯ ಮತ್ತು ಖರ್ಚು ಸಮಾನವಾಗಿರುವ ಸಾಧ್ಯತೆ ಇದೆ. ಆದ್ದರಿಂದ ಹಣ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನ ಹರಿಸಿ. ಮೊದಲನೆಯದಾಗಿ ಸುಖದ ಸಂಕೇತವಾದ ಶುಕ್ರ ಗ್ರಹವು ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. ಇದು ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆಗೆ ಪೂರಕವಾಗಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ. ಶನಿಗ್ರಹದ ಪ್ರಭಾವದಿಂದಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಸಮಸ್ಯೆಗಳು ತಲೆದೂರುವ ಸಾಧ್ಯತೆ ಇದೆ. ಮಾತಿನ ಮೇಲೆ ನಿಗಾ ಇಡುವುದು ಮತ್ತು ತಾಳ್ಮೆಯಿಂದ ಇರುವುದು ಈ ಸಮಯದಲ್ಲಿ ಬಹಳನೇ ಮುಖ್ಯ. ಈ ವರ್ಷ ಗುರುಗ್ರಹದ ನಡೆ ನಿಮ್ಮ ಕುಟುಂಬದ ಮೇಲೆ ದೊಡ್ಡ ಪ್ರಭಾವ ಬೀರಲಿದೆ. ಇದನ್ನು 2 ಹಂತಗಳಲ್ಲಿ ನೋಡಬಹುದು. ಯುಗಾದಿಯಿಂದ ಜೂನ್ 2ರವರೆಗೆ ಗುರುವು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಈ ಅವಧಿಯು ನಿಮಗೆ ಅತ್ಯಂತ ಶುಭದಾಯಕವಾಗಿದೆ. ಕುಟುಂಬ ಸದಸ್ಯರ ನಡುವೆ ಉತ್ತಮ ಬಾಂಧವ್ಯ ಇರುತ್ತದೆ. ಸಹೋದರ ಸಹೋದರಿಯರ ಬೆಂಬಲ ಸಿಗುತ್ತದೆ ಮತ್ತು ಮನೆಯಲ್ಲಿ ನೆಮ್ಮದಿ ಇರುತ್ತದೆ. ಜೂನ್ 2ರ ನಂತರ ಗುರುವು 4ನೇ ಮನೆಗೆ ಪ್ರವೇಶಿಸುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 4ನೇ ಮನೆಯಲ್ಲಿ ಗುರುವಿನ ಸಂಚಾರವು ಕೆಲವು ಅಶುಭ ಫಲಿತಾಂಶಗಳನ್ನು ನೀಡಬಹುದು. ಈ ಸಮಯದಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ಅಥವಾ ಮಾನಸಿಕ ಅಶಾಂತಿ ಉಂಟಾಗುವ ಸಂಭವವಿರುತ್ತೆ. ಆದ್ದರಿಂದ ಜೂನ್ ನಂತರ ನೀವು ಕುಟುಂಬದ ವಿಷಯದಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಬೇಕಾಗುತ್ತೆ. ಶಿಕ್ಷಣ, ವೃತ್ತಿ ಮತ್ತು ಪ್ರೇಮ ಜೀವನ ಹೇಗಿರಲಿದೆ? ಜೂನ್ ತಿಂಗಳ ಆರಂಭದಿಂದ ಗುರುವಿನ ಶುಭ ದೃಷ್ಟಿ ನಿಮ್ಮ ಮೇಲಿರೋದ್ರಿಂದ ಶಿಕ್ಷಣದಲ್ಲಿ ಉತ್ತಮ ಪ್ರಗತಿ ಕಾಣುತ್ತೀರಿ. ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ವ್ಯಾಪಾರ ಅಥವಾ ಹೊಸ ವ್ಯವಹಾರವನ್ನು ಮಾಡುವವರಿಗೆ ಈ ವರ್ಷ ಲಾಭದಾಯಕವಾಗಿರಲಿದೆ.
ದಾರಿಯಲ್ಲಿ ಅಡೆತಡೆಗಳು ಎದುರಾದರೂ ಅವುಗಳನ್ನು ಮೆಟ್ಟಿ ನಿಲ್ಲುವ ಅಸಾಧಾರಣ ಛಲ ನಿಮ್ಮಲ್ಲಿ ಜಾಗೃತವಾಗುತ್ತೆ. ಈ ವರ್ಷದ ವಿಶೇಷವೇನೆಂದರೆ ಮೇ ಮತ್ತು ಅಕ್ಟೋಬರ್ ತಿಂಗಳುಗಳು, ಈ 2 ಮಾಸಗಳಲ್ಲಿ ಶನಿ ಮತ್ತು ಗುರು ಇಬ್ಬರ ಆಶೀರ್ವಾದವೂ ನಿಮ್ಮ ಮೇಲಿರುತ್ತೆ. ಇದರಿಂದ ಸ್ಥಗಿತಗೊಂಡ ಕೆಲಸಗಳು ಮತ್ತೆ ಆರಂಭವಾಗಿ ಎಲ್ಲಾ ರಂಗಗಳಲ್ಲೂ ಶುಭ ಸೂಚನೆಗಳು ಕಂಡುಬರುತ್ತದೆ. ಜೂನ್ ಮೊದಲ ವಾರದಿಂದ ಅಕ್ಟೋಬರ್ ಕೊನೆಯ ವಾರದವರೆಗೆ ವಿವಾಹ ಮಾತುಕತೆಗೆ ಅತ್ಯಂತ ಪ್ರಶಸ್ತವಾದ ಸಮಯ. ಪ್ರೇಮ ಜೀವನದಲ್ಲಿ ಇದ್ದ ಗೊಂದಲಗಳು ದೂರವಾಗಿ ಸಂಬಂಧ ಗಟ್ಟಿಯಾಗಲಿದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಈ ವರ್ಷ ಮಿಶ್ರ ಫಲ ಇರೋದ್ರಿಂದ ಸ್ವಲ್ಪ ಕಾಳಜಿ ವಹಿಸುವುದು ಉತ್ತಮ. ಮೇಷರಾಶಿಯವರಿಗೆ ಪರಿಹಾರ. ಗ್ರಹಗಳ ನಕಾರಾತ್ಮಕ ಪ್ರಭಾವ ತಗ್ಗಿಸಿ ಈ ವರ್ಷವನ್ನು ಮತ್ತಷ್ಟು ಶುಭವಾಗಿಸಿಕೊಳ್ಳಲು ಈ ಸರಳ ಪರಿಹಾರಗಳನ್ನು ಅನುಸರಿಸಿ. ಶಿವನ ಆರಾಧನೆ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆಯಿರಿ. ಶನಿ ದೋಷ ನಿವಾರಣೆ. ಶನಿದೇವನ ಪ್ರಭಾವ ತಗ್ಗಿಸಲು ಶನಿ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಅಥವಾ ಎಳ್ಳೆಣ್ಣೆ ಅರ್ಪಿಸಿ. ದಾನ ಧರ್ಮ. ಸಾಧ್ಯವಾದಷ್ಟು ಬಡವರಿಗೆ ದಾನ ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಶ್ರೀ ಪರಭವನಾಮ ಸಂವತ್ಸರವು ಮೇಷರಾಶಿಯವರಿಗೆ ಮಿಶ್ರ ಪ್ರಗತಿಯನ್ನು ನೀಡುವ ವರ್ಷವಾಗಿದೆ. ದೇವರ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಮುನ್ನಡೆದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತಷ್ಟು ರಾಶಿ ಭವಿಷ್ಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ವೃಷಭ ರಾಶಿಯ ಭವಿಷ್ಯದೊಂದಿಗೆ ಭೇಟಿಯಾಗೋಣ.